ಹೇಳಿದ್ ನನಗೆ ಕೇಳಿಸ್ತು. ನಾನು ಕೆಟ್ಟವನ, ನಾನು ಒಳ್ಳೆಯವನಲ್ಲ. ನನಗೆ ಗೊತ್ತದು. ನಾನು ಒಪ್ಕೋತೀನಿ. ಅದಲ್ಲ ಅಂಕಲ್, ನಾನು ಸರಿಯಾಗಿಲ್ಲ. ಸಾಕ? ಹಲೋ. ಹಾಯ್ ಆಂಟಿ, ಶ್ರುತಿ ಬಂದ್ಲಾ? ಇಲ್ಲ, ಇನ್ನೂ ಬಂದಿಲ್ಲ. ನಾನು ಅವಳಿಗೆ ತುಂಬಾ ಸಲ ಕಾಲ್ ಟ್ರೈ ಮಾಡಿದೆ, ಆದ್ರೆ ಕನೆಕ್ಟ್ ಆಗ್ತಿಲ್ಲ ಆಂಟಿ. ಅಲ್ಲಿ ಸಿಗ್ನಲ್ ಸಿಗಲ್ಲ ಅಮ್ಮ. ಫೋನ್ ಮಾಡಿದ್ರೆ ಫೋನ್ ಮಾಡಕ್ ಹೇಳ್ತೀನಿ. ಸರಿ ಆಂಟಿ. ಹಾ ಹೌದು. ಯಾವಾಗಿಂದಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋದು? ಈ ಸ್ಟ್ರೈಕ್ಸ್ ಎಲ್ಲ ಮುಗಿದ್ಮೇಲೆ ಆಂಟಿ. ಓ ಶ್ರುತಿ ಬಂದ ಹಾ ಕಾಲ್ ಸರಿನಮ್ಮ. ಆಂಟಿ. ಓಕೆ ಬಾಯ್. ಏನ್ ಸರ್? ಎಲ್ಲಿಂದ ಬರ್ತಿದ್ದೀರಾ? ಊಟಿ. ಎಲ್ಲೋಗ್ತಿದ್ದೀರಾ? ಮೈಸೂರು. ನಿಮ್ಮ ಲೈಸೆನ್ಸು ಆರ್ಸಿ ತೋರಿಸಿ. ಸರಿ, ಗಾಡಿ ಚೆಕ್ ಮಾಡಬೇಕು. ಡಿಕ್ಕಿ ಓಪನ್ ಮಾಡಿ. ಥ್ಯಾಂಕ್ಸ್. ಸರ್, ಒಳ್ಳೆ ಫ್ಯಾಮಿಲಿ ಸರ್. ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಯಾರ ಹುಡುಗಿ? ನಿನ್ನ ಮಗಳ? ಹೌದು. ನೋಡೋದಕ್ಕೆ ಕಾಲೇಜ್ ಹುಡುಗಿ ತರ ಇದ್ದಾಳಲ್ಲ. ಯಾವ ಕಾಲೇಜು? ಊಟಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅಲ್ಲಿ ಸ್ಟ್ರೈಕ್ ಆಗಿದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಹೌದು. ನಿನ್ನ ಹೆಸರೇನಮ್ಮ? ಶ್ರುತಿ. ಹೌದಾ, ಸರಿ ಸರಿ, ನೀವು ಹೊರಡಿ. ಯಾಕೆ ಭಯ ಆಯ್ತಾ? ಮತ್ತೆ ನಾವೇನೋ ಸ್ಮಗ್ಲಿಂಗ್ ಮಾಡೋರ್ ತರ ಆ ರೀತಿ ಚೆಕ್ ಮಾಡಿದ್ರು? ನಾವು ಮಾಡ್ತಿರೋದು ಅದೇ ತಾನೆ. ಅದೇನು? ಇದೇನಿದು? ನಿನ್ನ ಫ್ರೆಂಡ್ ಸ್ಯಾಮ್ ಬ್ಯಾಗಲ್ಲಿ ಸಿಕ್ಕಿದ್ದು. ಅಯ್ಯೋ, ಈ ವಿಷಯ ಪೊಲೀಸ್ನವ್ರಿಗೆ ಏನಾದ್ರೂ ಗೊತ್ತಾದ್ರೆ ಮಿನಿಮಮ್ 2 ವರ್ಷ ಜೈಲ್. ಆಮೇಲೆ ಪೇಪರಲ್ಲಿ ಹಾಕಿ ನಮ್ಮ ಪ್ರಾಣ ತೆಗಿತಾರೆ. ಅವನೊಬ್ಬನೆಲ್ಲ ನಮ್ಮ ಮೂವರನ್ನು ಸೇರಿಸಿ. ಅವನನ್ನಲ್ಲೇ ಬಿಟ್ಟು ಬಂದಿದ್ದಪ್ಪ. ಸಾರಿ ಅಂಕಲ್, ನಾನು ತಪ್ಪಾಗಿ ತಿಳ್ಕೊಂಡೆ. ಪರವಾಗಿಲ್ಲ ಬಿಡು. ಫ್ರೆಂಡ್ಸ್ ಅಂದ್ರೆ ಹಾಗೆ ಇರ್ತಾರೆ. ನಾವೇ ಹುಷಾರಾಗಿರ್ಬೇಕು. ಈಸಿ ಈಸಿ. ಇದ್ರಿಂದ ಪ್ರಾಬ್ಲಮ್ ಆಗಿ ನಾನು ಬಸ್ ಸ್ಟಾಪ್ಗೆ ಒಬ್ಳೇ ಹೋದೆ. ಹಲೋ. ಎಲ್ಲಿದ್ದೀರಾ? ನಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏಯ್ ಸರಿ, ನಾನು ಆಮೇಲೆ ಮಾತಾಡ್ತೀನಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಮಾಡ್ತೀರಾ ಅಲ್ವಾ? ಓಕೆ, ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ ಬಾಯ್. ನಿಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇದಾರಲ್ವಾ? ಎನಫ್. ಫ್ರೆಂಡ್ಸ್ ಇದ್ರೇನೆ ನಮ್ಮ ಜೀವನ ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ನನಗೊತ್ತು, ಗರ್ಲ್ ಫ್ರೆಂಡ್ಸೇ ಜಾಸ್ತಿ ಅಲ್ವಾ? ಹಾಗೇನೂ ಇಲ್ಲ. ನನಗೆ ಫ್ರೆಂಡ್ಸ್ ಅಂದ್ಮೇಲೆ ಬಾಯ್ಸು ಗರ್ಲ್ಸ್ ಅಂತ ಡಿಫ್ರೆನ್ಸ್ ಏನಿಲ್ಲ. ಆ ಥರ ಏನಾದ್ರೂ ಇದೆಯಾ? ಏನು? ನನಗೇನ್ ಗೊತ್ತು? ನನ್ ಫ್ರೆಂಡನ್ ಮಧ್ಯದಲ್ಲಿ ಇಳಿಸಿದ್ ನಿಮ್ಗೆ ಗೊತ್ತಾಗ್ಬೇಕು. ಅದು ಪುಟ್ಟಿ ಮೇಲಿರೋ ಪ್ರೀತಿಯಿಂದ ತಾನೆ? ಅಯ್ಯೋ, ನನ್ನ ಪುಟ್ಟಿ ಅಂತ ಕರೆಯೋದ್ ನಿಲ್ಸ್ಬೇಡಿ. ನಾನು ಪುಟ್ಟಿ ಅಲ್ಲ, ಶ್ರುತಿ. ಶ್ರುತಿ ನನ್ನ ಹೆಸರು. ಆದ್ರೂ ಪುಟ್ಟಿನೇ ತಾನೆ. ನನ್ನ ಆ ರೀತಿ ಕರಿಬೇಡಿ. ಹೆಸರಿಟ್ ಕರೆದ್ರೆ ಸಾಕು. ಸರಿ, ನಾನು ಶ್ರುತಿ ಪುಟ್ಟಿ ಅಂತ ಕರಿತೀನಿ. ಅಯ್ಯೋ, ಮತ್ತೆ ಪುಟ್ಟಿ ಏನಕ್ಕೆ? ಹೆಸರಿಟ್ ಕರೆದ್ರೆ ಸಾಕು. ಸರಿ, ಅರ್ಥ ಆಯ್ತು. ಶ್ರುತಿ ಶ್ರುತಿ ಸರಿನಾ? ಇಷ್ಟು ಒಳ್ಳೆ ಹೆಸರಿಟ್ಕೊಂಡಿರೋ ನಿನಗೆ ಪುಟ್ಟಿ ಅಂತ ಕರೆಯೋದು ತಪ್ಪೆ. ನಾನೊಬ್ಬ ಮೂರ್ಖ ಅಷ್ಟೇ ತಾನೆ? ಶ್ರುತಿ ಶ್ರುತಿ. ಚೆಲ್ಲಯ್ಯ ಕೊಟ್ಟಿದ್ದನ್ನ ನಾನು ನೋಡ್ದೆ ಬಿಡಿ. ಏನು? ಆ ಡಬ್ಬ. ಅದ್ ನೀನ್ ನೋಡ್ತೀಯ? ನಿನಗೇನಾದ್ರೂ ಬೇಕಾ? ಹೇ, ನನಗ್ ಬೇಡ.
ನೀನ್ ಯಾವತ್ತೂ ಕೊಡ್ತಿಲ್ವಾ? ನಮ್ ಹಾಸ್ಟೆಲಲ್ಲಿ ನಾವು 8 ಜನ ಸೇರಿ ಒಂದೇ ಒಂದ್ ಬಾಟಲ್ ಬೀರ್ ಕುಡಿದ್ವಿ ಅಷ್ಟೇ. 11 ಜನ ಸೇರ್ಕೊಂಡು ಒಂದ್ ಬಿಯರ್ ಕುಡಿದ್ರ? ಎಲ್ಲಿ ಫೋನ್ ಅಲ್ಲಿ ನಿಮ್ಮ ಅಪ್ಪನ ಅಯ್ಯೋ ಫೋನ್ ಮಾಡ್ತೀನಿ. ಬೇಡ ಎಲ್ಲಿ ಅಂಕಲ್, ಫೋನ್ ಪ್ಲೀಸ್ ಅಂಕಲ್, ನನ್ನ ಸಾಯಿಸ್ಬಿಡ್ತಾರೆ. ಸರಿ, ನನಗೆ ನಿಜ ಹೇಳು, ಇಲ್ಲಿವರೆಗೂ ಏನು ಕುಡ್ದಿಲ್ಲ ತಾನೆ? ಹಾಟ್ ಡ್ರಿಂಕ್ಸ್ ಏನಾದ್ರು ಕುಡ್ದಿದ್ಯಾ? ಐ ಮೀನ್ ವಿಸ್ಕಿ, ಬ್ರ್ಯಾಂಡಿ, ಜಿನ್, ವಡ್ಕಾ ಕುಡ್ದಿಲ್ವಾ? ನಿಮ್ಮಂತವ್ರೆಲ್ಲ ಒಂದ್ ಕಡೆ ಸೇರ್ಕೊಂಡು ಕುಡಿತೀರಾ ಅಂತ ಕೇಳ್ಪಟ್ಟಿದ್ದೀನಲ್ಲ. ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಒಂದ್ಸಲ ಆದ್ರೂ ಟೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ, ಸ್ವಲ್ಪ ಆದ್ರೂ. ನೀವೇನಾದ್ರೂ ಕೊಟ್ರೆ? ಅಂಕಲ್ ಕೊಡ್ತಾರೆ ಅಂತ ಅನ್ಕೋತಾ ಇದ್ಯಾ? ಅಂದ್ರೆ ನೀವ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಓಕೆ. ಓಕೆ, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ದೆ ತಾನೆ? ಇದೇ ಕರೆಕ್ಟ್ ಆಗಿರೋ ಆಂಬಿಯನ್ಸ್. ಕಾಡಲ್ಲಿರೋ ಈ ನಿಶಬ್ದ, ಇಲ್ಲೇ ಹತ್ತಿರದಲ್ಲಿ ಹರಿತಾ ಇರೋ ಆ ನದಿ ಶಬ್ದ, ಚಳಿ, ನಮಗೆ ಸಿಕ್ಕಿರೋ ಈ ಅದ್ಭುತವಾದ ವಸ್ತು. ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಬೂಸ್. ಕಮ್ ಆನ್, ಕಮ್ ಆನ್ ಬಡಿ, ಲೆಟ್ಸ್ ಎಂಜಾಯ್. ಅಯ್ಯೋ, ನಾನ್ ಸುಮ್ನೆ ಜೋಕಿಗೆ ಹೇಳ್ದೆ ಅಂಕಲ್. ಈ ತರದ ವಿಷಯದಲ್ಲಿ ಜೋಕ್ ಮಾಡಬಾರ್ದು. ಕಮ್ ಆನ್ ಅಂಕಲ್, ನಾನ್ ನಿಜವಾಗ್ಲೂ ಜೋಕ್ Hey. ಮಾಡ್ದೆ ಅಂಕಲ್, ನನಗ್ ಬೇಡ. ಆಸೆ ಪಟ್ಟ ಮೇಲೆ ಒಂದ್ಸಲ ಆದ್ರೂ ಕುಡಿಬೇಕು. ಅಯ್ಯೋ, ಪ್ರಾಬ್ಲಮ್ ಆಗುತ್ತೆ ಅಂಕಲ್. ಯಾವುದೇ ಸಮಸ್ಯೆ ಇರಲ್ಲ. ಈ ಬಾಟಲ್ ಓಪನ್ ಮಾಡಿ ನಾವು ಕುಡಿದೇ ಇದ್ರೆ ಅದು ಫೀಲ್ ಆಗುತ್ತೆ. ಸರಿ ಸರಿ, ತುಂಬಾ ಚೆನ್ನಾಗಿರುತ್ತೆ, ಕುಡಿ. ಅಯ್ಯೋ ಬೇಡ. ಕಣ್ಮುಚ್ಕೋ, ಕಣ್ಮುಚ್ಕೋ, ನೀರ್ ಆಮೇಲೆ ಕುಡಿಬೋದು. ಇದು ಜೀನ್ ತುಪ್ಪ ಅಂಕಲ್. ಮತ್ ನೀನೇನ್ ಅನ್ಕೊಂಡಿದ್ದ? ಚಲೆಯ ಕೊಟ್ಟಿದ್ದು ಸ್ಕಾಚ್ ವಿಸ್ಕಿ ಅನ್ಕೊಂಡಿದ್ದ? ತುಂಬಾ ಶಕ್ತಿ ಕೊಡೋ ಕಾಡಿನ ಜೇನು. ನಿಮ್ಮಮ್ಮ ಕಾಡಿನ ಜೇನ್ ಬೇಕು ಅಂತ ಹೇಳಿದ್ಲು. ಈ ವಿಷಯನ ನಾನು ಚಲೆಯನ್ಗೆ ಹೇಳಿದ್ದೆ. ಇದು ತಗೋ, ಮನೆಗೆ ತಗೊಂಡು. ಅಯ್ಯೋ, ಈಗ್ಲೇ ಕುಡಿಬಾರ್ದು, ಮನೆಗೆ ಹೋದ್ಮೇಲೆ ಕುಡಿಬೋದು ಬಿಡು. ಬಾ, ಕಾರ್ ಹತ್ತು. ಬಾ. ನಾನು ನಿಮ್ಮಪ್ಪ ಒಂದು ಕೊಳನ ತೋಡಿದ್ವಿ. ಆ ವಿಷಯ ನಿಮ್ಮಪ್ಪ ಹೇಳಿದ್ನಾ? ಕೊಳ ತೋಡಿದ್ರಾ? ಎಲ್ಲಿ ಹೇಳಿ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಕೋತೀನಿ. ಹಾ, ನಮ್ ನ್ಯಾಷನಲ್ ಸರ್ವಿಸ್ಗೆ ಇನ್ಚಾರ್ಜು ಸೋಬೇಂದ್ರನಾಥ್ ಅಂತ ಅನ್ಕೋತೀನಿ. ಅವ್ರು ಗೊತ್ತಾ? ಗೊತ್ತು. ಅಪ್ಪನ್ ಮಾಸ್ಟ್ರಿ ಅಲ್ವಾ? ಹಸಿರು ಡ್ರೆಸ್ಸು, ಹಸಿರು ಟೋಪಿ, ಹಸಿರು ಬೈಕು, ನನಗ್ ಗೊತ್ತು. ಮೇಷ್ಟ್ರಿಗೆ ಇದ್ದಕ್ಕಿದ್ದಂತೆ ಒಂದು ಯೋಚನೆ ಬಂತು. ಯಾಕೆ ಜನಗಳಿರೋ ಪ್ರದೇಶದಲ್ಲಿ ನಿರ್ಮಾಣಗಳು, ಅಂತ ಜಾಗದಲ್ಲಿ ಆನೆಗಳು ಯಾಕೆ ಬರ್ತಾ ಇದೆ ಅನ್ಕೊಂಡ್ರು. ಅದಕ್ಕೋಸ್ಕರ ಒಂದು ಪರಿಶೀಲನೆ ಮಾಡಿ ಎಲ್ಲ ತಿಳ್ಕೊಂಡ್ರು. ಅದೇನಂದ್ರೆ, ಕಾಡಾನೆಗಳು ನೀರ್ ಕುಡಿಯೋ ಬರೋಕ್ ಜಾಗದಲ್ಲಿ ಇವರೆಲ್ಲರೂ ಮನೆಗಳನ್ನ ವಾಸ ಮಾಡೋಕೆ ಅಂತೇಳಿ ಕಟ್ಟಿಸ್ಕೊಂಡ್ರು. ಆಮೇಲೆ ಅದಕ್ಕೆ ಕಾಡಾನೆಗಳು ನೀರ್ ಕುಡಿಯೋಕಂತೇಳಿ ಏನಾದ್ರೂ ಒಳ್ಳೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಅವೇನ್ ಅನ್ಕೊಂಡ್ವು ಅಂದ್ರೆ ಮನುಷ್ಯರ ಹತ್ರ ಹೋಗ್ಬಾರ್ದು ಅಂತ. ಅದಕ್ಕೋಸ್ಕರ ಒಂದು ಕೆರೆನ ನಿರ್ಮಿಸ್ಬೇಕು ಅಂತ. ಅದಾದ್ಮೇಲೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಲ್ಲಿರೋ ಎಲ್ಲ ಹುಡುಗರು ಸೇರ್ಕೊಂಡು, ಊರಿನ ಜನ, ಮೇಷ್ಟ್ರು ಎಲ್ರೂ ಸೇರ್ಕೊಂಡು ಒಂದು ಕೆರೆನ ನಿರ್ಮಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು. ಒಂದು ದೊಡ್ಡ ಕೆರೆ. ಅದನ್ನ ನಿರ್ಮಾಣ ಮಾಡಿದ 1 ವರ್ಷದಲ್ಲೇನೆ ಒಳ್ಳೆ ಮಳೆಯಾಗಿ ನೀರೆಲ್ಲ ತುಂಬಿಕೊಳ್ತು. ಅದಾದ್ಮೇಲೆ ಕಾಡಾನೆಗಳು ನೀರ್ ಕುಡಿಯೋಕ್ಕೂ ಬರ್ಲಿಲ್ಲ. ಅದಾದ್ಮೇಲೆ ಜನಗಳು ಮನೆ ನಿರ್ಮಾಣ ಮಾಡೋದು ನಿಲ್ಲಿಲ್ಲ, ವಾಸ ಮಾಡೋದು ನಿಲ್ಲಿಲ್ಲ. ನಾವೆಲ್ಲ ಯೋಚನೆ ಮಾಡಿದ್ವಿ, ಎಲ್ಲಿ ಕೆರೆ ನಿರ್ಮಾಣ ಮಾಡಿರೋದು ಆ ಕಾಡಾನೆಗಳಿಗೆ ಹೇಗೆ ಗೊತ್ತಾಗುತ್ತಂತ ಎಲ್ಲರೂ ತಿಳ್ಕೊಂಡ್ವಿ. ಆಗ ಏನ್ ಅನ್ಕೊಂಡ್ವಿ ಅಂದ್ರೆ, ಆ ಜಾಗದಲ್ಲೇನೆ ಒಂದು ಬೋರ್ಡ್ ಬರ್ದು ಹಾಕಿದ್ವಿ. ಈ ಜಾಗದಲ್ಲಿ ಕಾಡಾನೆಗಳು ನೀರ್ ಕುಡಿಬಹುದು ಅಂತ ಆರೋ ಮಾರ್ಕ್ ಕೂಡ ಹಾಕಿದ್ವಿ. ಶೋಭೇಂದ್ರ ಮೇಷ್ಟ್ರು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಒಂದು ಬೋರ್ಡ್ನ ಬರ್ದು ಹಾಕಿದ್ರು. ಅದಾದ್ಮೇಲೆ ಕಾಡಾನೆಗಳು ನೀರ್ ಕುಡಿಯೋದಕ್ಕೂ ಬರ್ಲಿಲ್ಲ, ಈ ಅಕ್ರಮ ವ್ಯವಹಾರಗಳು ಕೂಡ ನಿಲ್ಲಿಲ್ಲ. ಹಾಗೆ ನಡೀತಾ ಇತ್ತು. ಏನಕ್ಕೆ? ಆ ಆನೆಗಳಿಗೆ ಕನ್ನಡ ಓದೋದಕ್ಕೆ ಬರೋದಿಲ್ವಲ್ಲ. ಆ ಕೆರೆ ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇರ್ಬೇಕು. ಹೋಗಣ್ವಾ? ಹಾ, ಹೋಗೋಣ. ರಶೀದ್ ಮುಂದಿನ ವಾರ ಬರ್ತಾರಂತಲ್ವಾ? ಏನೋ ಕೆಲ್ಸ ಇದೆಯಂತೆ, ಹಬ್ಬ ಖಂಡಿತವಾಗ್ಲೂ ಬರ್ತೀನಿ ಅಂದ್ರು. ಹೌದಾ? ಶ್ರುತಿನೇ ಆಗಿರ್ಬೇಕು. ಬರ್ತೀನಿ. ಹಾ, ಶ್ರುತಿ ಎಲ್ಲಿದ್ಯಾ? ಬರ್ತಿದೀವಮ್ಮ. ಅವಳು ಬರ್ತಿದ್ದಾಳಂತೆ. ಹೌದಾ? ಹಾ, ಯಾರ್ ಜೊತೆ ಮಾತಾಡ್ತಿದ್ಯಾ? ಸುಹಾರಿ ಹತ್ರ ಮಾತಾಡ್ತಿದ್ದೆ. ಅಮ್ಮ, ಇಲ್ಲಿ ಬರ್ತಿರೋ ದಾರಿಯಲ್ಲಿ ಒಂದ್ ಲೇಕ್ ಇದೆಯಂತೆ. ಅಂಕಲ್ ಹೇಳಿದ್ರು. ಯಾವ ಲೇಕು? ಏಯ್, ಸುಮ್ನೆ ಅವ್ರಿಗೆ ತೊಂದರೆ ಕೊಡ್ಬೇಡ. ಅವ್ರಿಗೆ ತುಂಬಾ ಕೆಲ್ಸ ಇರತ್ತೆ. ಅಯ್ಯೋ ಅಮ್ಮ, ಇಲ್ಲ, ಇಲ್ಲಿ ಬರೋ ದಾರಿಯಲ್ಲೇ ಅಲ್ವಾ ಅಂಕಲ್? ಹಾ, ಬರೋ ದಾರಿಯಲ್ಲಮ್ಮ. ನೋಡು, ಸುಹಾರಿ ನಿನ್ಗೋಸ್ಕರ ಮಾಡಿರೋ ಚಿಕನ್ ವೇಟ್ ಮಾಡ್ತಿದ್ದೆ. ಬೇಗ ಬಾ. ಸರಿ ಅಮ್ಮ, ಬಾಯ್. ಬರೋ ದಾರಿನಲ್ಲಿ ಯಾವ್ದೋ ಲೇಕ್ ನೋಡಕ್ ಹೋಗ್ತಾಳಂತೆ. ಅವಳ ಜೊತೆ ಯಾರಿದ್ದಾರೆ? ಕೃಷ್ಣಮೂರ್ತಿ ಅಂತ ಅವ್ರ ಫ್ರೆಂಡು. ಅಣ್ಣ ಬಂದ್ರು ನೋಡಿ. ಸರಿ, ನಾನು ಬರ್ತೀನಿ. ಏನಾಯ್ತು?
ಏನಿಲ್ಲ ಬಿಡೆ.